ಇದು ಶಶಿಯಾರ್ಯ ಡಿಶ್ವಾಶ್ ಬಾರ್ ಅರ್ಪಿಸುವ ಸುವರ್ಣ ಲೇಡೀಸ್ ಕ್ಲಬ್. ಇದು ನಾರಿಯರ ವೇದಿಕೆ. ಈ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ಕತ್ಲಲ್ಲಿ ಕರಡಿಗೆ ಜಾಮೂನು ತಿನಿಸೋಕೆ ಯಾವತ್ತು ಹೋಗ್ಬಾರ್ದು ರೀ. ಜಿಜೆ ಹೇಳ, 8 ಜನ ಬಂದಿದ್ದಾರೆ. ಇವ್ರು ಎಲ್ಲರಿಗೂ ಜೋರ ಒಂದ್ಸಲಿ ಚಪ್ಪಾಳೆ ತಟ್ಬಿಡಿ. ಇವಾಗ ನಾವು ನಡೆಸ್ಕೊಡ್ತಾ ಇರೋ ಆಟ ಕತ್ಲಲ್ಲಿ ಕರಡಿಗೆ ಜಾಮೂನು ತಿನ್ನಿಸೋಕೆ ಯಾವತ್ತೂ ಹೋಗ್ಬಾರ್ದು ರೀ. ಇಲ್ಲಿ ಕರಡಿ ಚಿತ್ರ ಇದೆ, ಅದಕ್ಕೆ ಬಾಯಿ ಇದೆಯಲ್ಲ, ಆ ಬಾಯಿ ಹತ್ರ ನೀವು ಜಾಮೂನ್ ತಿನ್ನಿಸ್ಬೇಕು. ಜಾಮೂನ್ ಕೊಡಲ್ಲ, ಒಂದು ಪೆನ್ ಕೊಡ್ತೀವಿ. ಎಲ್ಲ ಬನ್ನಿ ಮೇಡಮ್. ಇವಾಗ ನಿಮ್ಗೆ ರೂಲ್ಸ್ ಗೊತ್ತಾ ಆಟದ್ದು? ಅಲ್ಲಿ ಕರಡಿ ಚಿತ್ರ ಇದೆ, ನಾವು ನಿಮ್ಗೆ ಮಾರ್ಕರ್ ಕೊಡ್ತೀವ್ರಿ. ಕರಡಿ ಬಾಯಿಗೆ ನೀವು ಜಾಮೂನ್ ಚಿತ್ರ ಬಿಡಿಸ್ಬೇಕು. ಒಂದು ರೌಂಡ್ ಬರೀರಿ, ಬನ್ನಿ. ಸ್ಟಾರ್ಟ್. ಕತ್ಲಲ್ಲಿ ಕರಡಿಗೆ ಜಾಮೂನು ತಿನಿಸೋಕೆ ಯಾವತ್ತು ಹೋಗ್ಬಾರ್ದು ರೀ. ಪಾಪ ಇವ್ರು ಬಾಯಿಗೆ ತಿನ್ಸಕ್ಕೆ ಕಣ್ಣು ತಿನ್ಸ್ಬಿಟ್ರು. ಅಂದ್ರೆ ನಿಮ್ ಕರಡಿಗೆ ಬಾಯಿ ಇಲ್ಲಿದೆ ಅಂತ ಆಯ್ತು. ತಗೊಳ್ಳಿ ಮೇಡಮ್ ಮಾರ್ಕರು. ಸ್ವಲ್ಪ ಕೆಳಗಡೆ. ಇಲ್ಲ, ಜನ ನಿಮ್ಗೆ ತಪ್ಪು ಹೇಳ್ತಾ ಇದಾರೆ, ಮೋಸ ಹೋಗ್ಬೇಡಿ. ಫುಲ್ ಕೆಳಗಡೆ ಬನ್ನಿ ಮೇಡಮ್. ಮೇಲೆ ಮೇಲೆ ಕೆಳಗಡೆ ಕೆಳಗಡೆ ಮೇಡಮ್. ಬೇಡ, ತಪ್ಪು. ಬೇಡ ಬೇಡ ಮೇಡಮ್. ಫುಲ್ ರೈಟ್ ಸೈಡ್ ಹೋಗ್ರಿ, ರೈಟ್ ಸೈಡ್ ಹೋಗ್ರಿ. ಸೂಪರ್. ಅಯ್ಯೋ, ನನಗ್ ಬರೀತಾ ಇದ್ದಾರೆ ಅವರು. ಇಲ್ಲಿ 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 ಮೇಲೆ ಮೇಲೆ ಮೇಲೆ. ವೆರಿ ಗುಡ್, ಚಪ್ಪಾಳೆ. ತಿನ್ಸಿದ್ದೀರಾ ಮೇಡಮ್ ನೀವು? ಮೇಡಮ್ ಮುಂದೆ ಬನ್ನಿ. ಇಲ್ಲ, ಎದುರುಗಡೆನೆ ಇದೆ ಕರಡಿ. ಜಾಮೂನ್ ತಿನ್ಸ್ರಿ. ಫುಲ್ ಕೆಳಗಡೆ ಕೆಳಗಡೆ ಮೇಡಮ್, ಕೆಳಗಡೆ. ವೆರಿ ಗುಡ್, ಜೋರಾಗಿ ಚಪ್ಪಾಳೆ. ಕರೆಕ್ಟಾಗಿ ತಿನ್ಸಿದ್ದೀರಾ? ಇಲ್ಲಿ ನೋಡ್ರಿ, ಇಲ್ಲಿದೆ, ಅದು ಅವ್ರು ಬರ್ದಿದ್ರಿ. ನಿರ್ಮಲಾ ಅವರು, ಧಾರವಾಡದವರು. ಕೆಳಗೆ 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 ಮೇಡಮ್, ಸ್ವಲ್ಪ ಕೆಳಗೆ, ಸ್ವಲ್ಪ ಮೇಲೆ, ಕೆಳಗೆ ಕೆಳಗೆ, ಸ್ವಲ್ಪ ಲೆಫ್ಟ್, ಕೆಳಗೆ ಮೇಡಮ್. ಅಕ್ಕ ರೈಟ್ ಬರೀರಿ. ಇನ್ ಸ್ವಲ್ಪ ಮೇಲೆ ಅಕ್ಕ. ಕೆಳಗೆ ಕೆಳಗೆ ಬರೀರಿ. ಅಕ್ಕ ತಪ್ಪು 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 ತಪ್ಪು. ಕೆಳಗೆ. ವೆರಿ ಗುಡ್, ಜೋರಾಗಿ ಚಪ್ಪಾಳೆ. ಪಾಪ ಇಷ್ಟು ದೊಡ್ಡ ಕರಡಿಗೆ ಇಷ್ಟು ಚಿಕ್ಕ ಜಾಮೂನ್ ನೋಡಿ ತಿನ್ಸಿದ್ದೀರಾ ನೀವು? ಕರಡಿರಿ, ಬರೀರಿ ಇವಾಗ. ಸ್ವಲ್ಪ ಕೆಳಗೆ 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 ಸ್ವಲ್ಪ. ದೊಡ್ಡ ಜಾಮೂನ್ ತಿನ್ಸಿದ್ರಿ, ಆದ್ರೆ ಬಾಯಿಗೆ ತಿನ್ಸಿಲ್ಲ ನೀವು, ಕುತ್ತಿಗೆಗೆ ತಿನ್ಸಿದ್ರಿ. ಜೀಜಿ, ಜಾಮೂನ್ ಸೈಜ್ ಮಾತ್ರ ಸರಿಗಿದೆ ಅಷ್ಟೇ. ಜಾಮೂನ್ ತಿನ್ಸ್ರಿ. ಅಲ್ಲೇ ಅಲ್ಲೇ ಅಲ್ಲೇ, ಚೂರ್ ಮೇಲೆ ಚೂರ್ ಮೇಲೆ ಚೂರ್ ಮೇಲೆ. ಇಲ್ಲ, ಚೂರ್ ಮೇಲೆ. ಕೆಳಗೆ 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 ಕೆಳಗೆ. ವೆರಿ ಗುಡ್ ವೆರಿ ಗುಡ್. ವಿನ್ ಆಗ್ಬಿಡ್ತಾರೆ ಇವಾಗ, ವಿನ್ ಆಗ್ತಾರೆ. ಅಯ್ಯೋ, ಅಲ್ಲೇ ಅಲ್ಲೇ ಕರೆಕ್ಟು. ಅಲ್ಲೇ ಅಲ್ಲೇ ಮೇಡಮ್, ಅಲ್ಲೇ ಅಲ್ಲೇ. ಬೇಗ, ನಿಮ್ ಟೈಮ್ ಮುಗಿತಾ ಇದೆ, ಟೈಮ್ ಮುಗಿತಾ ಇದೆ ಮೇಡಮ್. ವೆರಿ ಗುಡ್. ಸಾಕು ಸಾಕು ಮೇಡಮ್. ಇವರು ಜಾಮೂನ್ ತಿನ್ಸಿ ಅಂದ್ರೆ ಸೈನ್ ಮಾಡ್ಬಿಟ್ರು. ಜಾಮೂನ್ ತಿನ್ಸಕ್ ಹೇಳಿದ್ರೆ ನೀವು ಜಿಲೇಬಿ ತಿನ್ನಿಸ್ತಾ ಇದೀರಲ್ರಿ ಮೇಡಮ್. ಮುಂದೆ ಬನ್ನಿ. ಜಾಮೂನ್ ತಿನ್ಸಿ ಮೇಡಮ್. ಕರೆಕ್ಟ್ ಕರೆಕ್ಟ್. ಇನ್ನೊಂದು ಸ್ವಲ್ಪ ಲೆಫ್ಟು ಲೆಫ್ಟು ಲೆಫ್ಟು. ಇವರು ಕೂಡ ಜಿಲೇಬಿನೇ ತಿನ್ಸಿದ್ರು.
ಅಲ್ಲ ರೀ, ಬಾಯಿಗೆ ಜಾಮೂನ್ ತಿನ್ಸಿ ಅಂದ್ರೆ ಕೆನ್ನೆಗೆ ಜಾಮೂನ್ ತಿನ್ನಿಸ್ತಾ ಇದಾರಲ್ಲ. ಬನ್ನಿ ಮೇಡಮ್, ಎಲ್ಲ ಬನ್ನಿ. ಮೇಡಮ್, ನಿಮ್ಗೆ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಮೇಡಮ್ ಈ ಆಟದ್ದು? ತುಂಬ ಚೆನ್ನಾಗಿತ್ತು. ಹೆಣ್ಮಕ್ಳಿಗೆ ಒಂದು ರೀತಿಯಿಂದ ಒಳ್ಳೆಯ ಪ್ರೋಗ್ರಾಮ್ ಇದೆ. ಇನ್ನೂ ಹೆಚ್ಚೆಚ್ಚಿಗೆ ನಡ್ಕೊಂಡು ಹೋಗ್ಲಿ ಅಂತ ನಾನು ಬೇಡ್ಕೋತೀನಿ. ಮೇಡಮ್ ಥ್ಯಾಂಕ್ ಯು. ನಿಮ್ಮ ಅನುಭವ? ಚೆನ್ನಾಗಿದೆ, ತುಂಬ ಚೆನ್ನಾಗಿತ್ತು. ಒಂಥರ ಚೆನ್ನಾಗಿ ಅನಿಸ್ತಿತ್ತು. ಚೆನ್ನಾಗಿತ್ತು. ಚೆನ್ನಾಗಿತ್ತು. ಚೆನ್ನಾಗಿ ಅನಿಸ್ತು. ಸೂಪರ್ ಸೂಪರ್. ಸ್ಪೆಷಲ್ ಎಕ್ಸ್ಪೀರಿಯನ್ಸ್, ತುಂಬ ಚೆನ್ನಾಗಿದೆ. ಆಕ್ಚುಲಿ ಅದಕ್ಕೆ ತಿನ್ಸು ಬದಲಿ ನಮ್ಗೆ ತಿನ್ಲಿಕ್ಕೆ ಕೊಟ್ಟಿರೋ ಚಲೋ ಇತ್ತು. ಅಲ್ಲ, ನಮ್ಗೇನ್ ಬಾಯಿ ಇಲ್ಲ ಅನ್ಕೊಂಡ್ರ? ನಾವೇ ತಗೊಳ್ಳಿ ಮೇಡಮ್, ಕೊಡಂಗಿದ್ರೆ ತಿನ್ನಿ. ಎಷ್ಟು ಬೇಕಾದ್ರೂ ತಿನ್ರಿ ಇವಾಗ. ಬನ್ನಿ ಮೇಡಮ್. ಮೇಡಮ್, ನಿಮ್ಮ ಹೆಸರು ಹೇಳಿ. ಭಾರತಿ ತೊರ್ಗಲ್. ಜೋರಾಗಿ ಒಂದ್ಸಲಿ ಚಪ್ಪಾಳೆ ತಟ್ಟಿ. ಅವರು ಕರಡಿಗೆ ಬಾಯಿಗೆನೆ ಜಾಮೂನ್ ತಿನ್ಸಿದಕ್ಕೆ ಸಂತೂರ್ ಅವ್ರ ಕಡೆಯಿಂದ ಒಂದು ಗಿಫ್ಟ್. ಧನ್ಯವಾದಗಳು. ಥ್ಯಾಂಕ್ ಯು. ಕೋಮಲಾಂಗಿ ಕೇಳೆ ಮದಗ ಜಗಾಮಿನಿ ಪಾಂಚಾಲೆ ಹರಿಯ ತರುಣದಿ ದ್ರೌಪದಿ ಸೂತನು. ಏಯ್ ಯಾರು ಇದು? ಶುರುವಿಗೆ ನಾನು ಅಲ್ಲಿ ಮಾತಾಡ್ತೇನೆ, ಆಮೇಲೆ ನಿನ್ನ ಹತ್ರ ಮಾತಾಡ್ತೇನೆ. ಕೋಮಲಾಂಗಿ ಕೇಳೆ ಅಮ್ಮದ ಗಜಗಾಮಿನಿ ಪಾಂಚಾಲೆ. ಓಯ್, ಎಂತ ಮಾರ್ಯಾರೆ ಬಾರಿ ಯಕ್ಷಗಾನ ಪದ ಹಾಡ್ತಾ ಇದ್ದೀರಾ? ನಿಮ್ಮ ಹೆಸರೆಂತ ಮಾರಾಯರೆ? ಮೋನಾ. ಮೋನ, ನಿಮ್ಮ ಹೆಸರು ಸೂಪರ್ ಉಂಟು ಅದು ಮಾರಾಯರೆ. ನನಗೆ ಗೊತ್ತುಂಟು. ನಿಮ್ಮ ಸಾರಿ ಬ್ಯೂಟಿಫುಲ್ ಉಂಟು ಮಾರಾಯರೆ. ಅದು ಕೂಡ ನನಗೆ ಗೊತ್ತುಂಟು. ನಿಮ್ಮ ವಾಯ್ಸ್ ಉಂಟಲ್ಲ ವಂಡರ್ಫುಲ್ ಉಂಟು ಮಾರಾಯರೆ. ಅದು ಕೂಡ ನನಗೆ ಗೊತ್ತುಂಟು. ಆದರೆ ನಿಮ್ಮ ಹಲ್ಲುಂಟಲ್ಲ ಖರಾಬ್ ಆಗಿದೆ. ಓಯ್, ಒಂದು ಸಲ ನಿಮ್ಮ ಮುಖ ತೋರಿಸಿ ಮಾರಾಯರೆ. ಇಲ್ಲ, ನಾನ್ ತೋರಿಸಲ್ಲ. ನಿಮ್ಗೆ ಮದ್ವೆ ಆಗಿದೆಯಲ್ಲ, ನಿಮ್ ಹೆಂಡತಿ ಮುಖನೇ ನೋಡಿ. ನನಗೆ ಮದುವಾದದ್ದು ಕೂಡ ನಿಮಗೆ ಗೊತ್ತುಂಟಾ? ಪುಣ್ಣತ್ತ ಕಟ್ಟ ನನ್ನ ಹೆಂಡತಿಯ ಮುಖ ನೋಡಿದ್ರೆ ಬೆಳಿಗ್ಗೆ ಚಾ ಕೂಡ ಸೇರುವುದಿಲ್ಲ. ಹೌದಾ? ನಿಮ್ಮ ಹೆಂಡತಿ ಮುಖ ನೋಡಿದ್ರೆ ನಿಮಗೆ ಚಾ ಕೂಡ ಸೇರಿಲ್ವಾ? ಸನ್ನಿ ಮೀರ್ದು ಪೋರೆ ಇರ್ನ ಪುನತ್ತ ಕಟ್ಟ ಇರ್ನ ಉಪ್ಪು ಮಾರ್ರೆ ಪೋಲೆ ಇರ್ ಮರ ಕಟ್ಟಿದ್ದು ಪೋರೆ ಇರ್ ತೆಡಿಲಾಕದ ಇರ್ ಶೀಂತಿರ್ದು ಪೋರೆ ಇರ್ನ ಇರ್ದಾದ ಪಂಜಿ ಅಮೆರಿಕಾಗ ಪೋಂಡಲ್ಲ ಪೀತಿನ್ ಪುನ ಬುಡ್ಪುಜಿಗೆ ಅಂಚಾಣಿರ್ನ ಗತಿ. ಅದೇನ್ ಬಡ 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 ಅಂತ ಬಡಗದ್ಯಾಕ? ಅದೇನಂತ ನನಗೂ ಅರ್ಥ ಆಗಿಲ್ಲ, ಇಲ್ಲಿ ಕೂತಿರೋರು ಯಾರಿಗೂ ಅರ್ಥ ಆಗಿಲ್ಲ. ಒಂಚೂರು ಕನ್ನಡದಲ್ಲಿ ಹೇಳಕ? ಅದೇ ಮರೆಯ ಪುನತ ಕಟ್ಟ ಅಂದ್ರೆ ಇವರ ಹೆಣದ ಪಿಂಡ ಅಂತ, ಉಪ್ಪು ಮಾರ ಪೋಲೆ ಅಂದ್ರೆ ಉಪ್ಪು ಮಾರ್ಲಿಕ್ಕೆ ಹೋಗಿ ಅಂತ, ಸನ್ನಿ ಮೀರ್ದು ಪೋರೆ ಅಂದ್ರೆ ಹಾಳಾಗಿ ಹೋಗ್ಲಿ ಅಂತ. ಮಾರಿ ಮದುವೆಯಾಗಿ ಇಷ್ಟು ಸಮಯ ಆಯ್ತು, ಇವರದ್ದು ಯಾವಾಗ ನಿಂತದೆ ಪಿಂಡ? ಅದೇನೋ ಅಮೇರಿಕಕ್ಕೆ ಹೋಗಿ ಅದೇನೋ ಅಂದ್ರಲ್ಲ. ಅದೇ ಹಂದಿ ಅಮೆರಿಕಕ್ಕೆ ಹೋದ್ರು ಹೊಲಸು ತಿನ್ನುದನ್ನ ಬಿಡ್ತದ? ಈಗ ದೇವರನಾಗಿ ಇಂಥ ಎಡವಟ್ಟಾಗ್ತದೆ ಅಂತೇಳಿ ನಾನು ಅನಿಸ್ಲಿಲ್ಲ. ಮೊದಲು ನನ್ನ ಹೆಂಡತಿಗೆ ಸಮಾಧಾನ ಮಾಡ್ತಾನೆ ಆಯ್ತಾ? ಓಯ್ ಮೀನಾ, ನನಗೆ ನೀನಂತೇಳಿ ಗೊತ್ತಿತ್ತು, ನಾನು ಟೆಸ್ಟ್ ಮಾಡಿದ್ದು. ನನಗೆ ನಿನ್ನ ಮೇಲೆ ತುಂಬಾ ಪ್ರೀತಿಯ. ಹೋಗಿ ಮಾರ್ರೆ, ನಾನ್ ನಿಮ್ಮನ್ನು ನಂಬುದಿಲ್ಲ. ನಿಮಗೆ ನನ್ನ ಮೇಲೆ ಪ್ರೀತಿ ಇಲ್ಲ ಅಂತ ನನಗೆ ಗೊತ್ತಿದೆ. ದೇವರನಿಗೆ ಪ್ರೀತಿ ಉಂಟಾ? ಹಾಗಾದ್ರೆ ಜನರನ್ನೇ ಕೇಳುವ, ನಿಮ್ಮ ಜೋಡಿ ಸರಿ ಉಂಟಾ ಇಲ್ಲವಾ ಅಂತ. ನಮ್ಮ ಜೋಡಿ ಸರಿ ಇಲ್ಲ. ಅಬ್ಬ, ನನ್ನ ಸಪೋರ್ಟ್ ಜಾಸ್ತಿ ಇದ್ದಾರೆ. ಅಣ್ಣ, ನಮ್ಮ ಜೋಡಿ ಸರಿ ಉಂಟಲ್ವಾ? ಆಗ ಪಬ್ಲಿಕ್ ಡಿಮಾಂಡ್ ಎಲ್ಲ ಕೈ ಮಾಡ್ತಾ ಇದ್ದಾರೆ. ಅವರು ಸಣ್ಣ ಮಕ್ಕಳು ಯಾರೋ ಹೇಳಿರ್ಬೋದು, ಅವ್ರಿಗೆ ಗೊತ್ತಾಗಲ್ಲ ಬಿಡಿ. ಅಣ್ಣ, ನಮ್ಮ ಜೋಡಿ ಸರಿ ಉಂಟಾ ಇಲ್ವಾ? ಯಾರೋ ವಯಸ್ಸಾದವ್ರು ಹೇಳ್ತಾ ಇದಾರೆ, ಏನ್ ಮಾಡೋದು? ಪುಣತಗಟ್ಟ ನಿನ್ನ ಸೈಡ್ ಒಬ್ಬರಾದ್ರೂ ಇದ್ದಾರಾ? ನನ್ನ ಸೈಡ್ ಎಂತದು ಮಾರೇರೆ, ನಾನು ಧಾರವಾಡಕ್ಕೆ ಬಂದಿದ್ದೀನಿ ಮಂಗಳೂರಿಂದ. ಇವರ ಮತ್ತೆ ನನ್ನ ಜೋಡಿ ಸರಿ ಇಲ್ಲ ಅಂತ ಹೇಳಿ ಮಾರೇರೆ. ಆಗ ನೋಡಿ, ಎಲ್ರು ಹೇಳ್ತಿದ್ದಾರೆ ನಿಮ್ಮ ಮರ್ಯಾದೆಗೆ. ಹೆಂಗಸರು ಹೇಳಿದ್ರೆ ಓಕೆ, ಅಲ್ಲಿ ಗಂಡಸರು ಹೇಳ್ತಿದಾರ ಇಲ್ಲ ಅಂತ? ಅವರು ನಿನ್ನ ಮೇಲೆ ಒಂದು ಕಣ್ಣಿಟ್ಟಿದ್ದಾರೆ. ಅವರು ಅವರಿಗೆ ಹೊಟ್ಟೆಗಿಚ್ಚ ಆಗ್ತದೆ, ನಮ್ಮ ಜೋಡಿ ಸರಿ ಇಲ್ಲ, ನಮ್ಮ ಜೋಡಿ ಸರಿ ಉಂಟು ಮಾರದೆ. ನಾನು ನಿಮ್ಮನ್ನು ಮದುವೆಯಾಗಿ ಇಷ್ಟು ಸಮಯದಿಂದ ನೋಡಿದ್ದೇನೆ, ಯಾವತ್ತಾದ್ರೂ ನೆಮ್ಮದಿಯನ್ನು ಉಂಟಾ? ನಿಮಗೆ ನನ್ನ ಮೇಲೆ ಅಷ್ಟು ಪ್ರೀತಿ ಇದ್ದಾರೆ, ಚೈನ್ ಕೊಡಿ. ಇದು ನನ್ನ ಚಿಕ್ಕಪ್ಪ ಕೊಟ್ಟದು ಮಾರಾಯ. ಅಮೆರಿಕದಿಂದ ಕೊಟ್ಟದು ಮಾರಾಯ. ಪರವಾಗಿಲ್ಲ, ವಾಚ್ ಕೊಡಿ. ಇಲ್ಲ, ಇದು ವಾಚ್ ನನ್ನ ದೊಡ್ಡಪ್ಪ ದುಬೈಯಿಂದ ತಂದು ಕೊಟ್ಟ ವಾಚ್. ನಿನ್ನ ವಾಚ್ ಕಿವಿಗಿಟ್ರೆ ಸೌಂಡ್ ಹೇಗೆ ಬರ್ತದೆ? ಟಿಕ್ 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 ಅಂತ ಟಿಕ್ ಟಿಕ್ ಅಂತ ಬರ್ತದೆ. ನನ್ನ ವಾಚ್ ಕಿವಿಗಿಟ್ರೆ ಸೌಂಡೇ ಬೇರೆ. ಏನು? ಗುದ್ದು 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 ಗುದ್ದು. ಯಾಕೆ? ರೈಸ್ ಮಿಲ್ಲಿನ ಮಿಷನ್ ಫಿಟ್ ಮಾಡಿದ್ದಾರೆ ಇದಕ್ಕೆ. ಸಾಲು ಬಿಡಿ, ಸನ್ನಿ ವಿರುದ್ಧ ಪಾರೆ. ಉಂಗಿಲ ಕೊಡಿ. ಉಂಗಿಲ ಕೊಡುದಿಲ್ಲ. ಇದೆಂತ ಗೊತ್ತದೆ FM? ಮಂಗಳೂರಿನ ಅಕ್ಷಯ ಕ್ಯಾಟರ್ಸ್ ನ ರಾಮಚಂದ್ರನ ಕೊಟ್ಟದ್ದು, ಭಯಂಕರ ಪವರ್ಫುಲ್. ಉಂಗಿಲ ಕೊಡುದಿಲ್ಲ. ಹಾಗಾದ್ರೆ ನಿಮಗೆ ನಾನು ಬೇಕಾ ಬೇಡವಾ? ನೀನು ಬೇಕು, ಉಂಗಿಲ ಬೇಡ.
ನಿಮ್ಮದು ಯಾವಾಗಲೂ ಇದ್ದದ್ದೇ ಮಾರೆ. ಕೊಡುದಿಲ್ಲ. ನನಗೆ ಆಗುದಿಲ್ಲ, ಈ ಹೆಂಡತಿ ಬೇಡ, ನಾನು ಡೈವರ್ಸ್. ಮೀನತ್ರೆ ಎಲ್ಲ ಕೊಡು. ಮೀನತ್ರೆ ಯಾರೋಡ್ ಜನಕ್ಕೆ ನೀವ್ ಯಾರು ಅಂತ ಒಂದ್ಸತಿ ಡೈಲಾಗ್ ಹಾಕ್ರಿ. ಯಾರು ನೀವು? ಅದು ಕೂಡ ಗೊತ್ತಾಗುದಿಲ್ಲ. ಹೇಳ್ರಿ ಒಂದ್ಸತಿ. ಇವಳು ಬಿಟ್ರೆ ಅಷ್ಟೇ. ಈ ಮಂಗಳೂರು ಮೀನನಾಥ ಹಾಕಿದ್ದಾರೆ ಕನ್ನಡಕ. ಹುಡುಗಿಯರೆಲ್ಲರೂ ಇವನೆದುರು ತಗದಗ ತಕ ಆದ್ರೆ ನಿಮ್ಮ ಹೆಂಡ್ತಿನೇ ಪಕ ಪಕ ಅಂತ ಹೋಗ್ತಿದ್ದಾಳಲ್ರಿ. ನನಗೆ ಬೇಡ ಮಾರೆ, ಹೀಗೆ ಗಂಡನನ್ನೇ. ಅವನ ಹತ್ರ ಎಂತ ಮಾತಾಡ್ತೀರಿ? ಇಲ್ಲಿ ಬನ್ನಿ ಮಾರ್ರೆ, ನಿಮಗೆ ನಾನು ಬೇಕಾ ಬೇಡವಾ ಅದನ್ನ ಹೇಳಿ. ನನಗೆ ಬೇಡ, ನಾನು ಡೈವರ್ಸ್ ಕೊಡ್ತೇನೆ. ನಾನು ಬೇಡ. ಅದಕ್ಕೆ ಹಿರಿಯರು ಹೇಳುದು, ಚಂದ್ರನಿಂದ ಬರ್ತದೆ ಹೊರತು ನಕ್ಷತ್ರದಿಂದ ಅಲ್ಲ. ಪ್ರೀತಿ ಒಬ್ಬರಿಂದ ಆಗ್ತದೆ ಹೊರತು 1000 ಜನರಿಂದ ಅಲ್ಲ ಅಂತ ಹೇಳ್ದೆ. ಬರೀ ಡೈಲಾಗೆ ಹೊಡೆಯುವುದಲ್ಲದೆ ಮದುವೆಯಾಗಿ ಇಷ್ಟು ವರ್ಷ ಆಯ್ತು, ಒಂದು ಮಗು ಉಂಟನ ನಮಗೆ. ನನಗೆ ಬೇಡವಾ, ಡೈವರ್ಸ್ ಕೊಡ್ತೇನೆ. ಯಾವಾಗ್ಲೂ ಬೇರೆಯವ್ರ ಜೊತೆ ನನಗೆ ಹೆಂಡತಿ ಬೇಡ, ಡೈವರ್ಸ್ ಕೊಡ್ತೇನೆ. ನಾನು ಬೇಡ. ಹೋಗ್ರಿ, ನನಗೂ ಬೇಡ. ನನಗೆ ಕೂಡ ಬೇಡ. ಧಾರವಾಡ ಕರ್ಕೊಂಬಂದ್ ಪೇಡ ತಿನ್ನೋಣ ಅಂದ್ರೆ ಇದೇನ್ರಿ ವಡೆ ತಿನ್ಸೋ ಪ್ಲಾನ್ ಇದೆ ನಿಮ್ದು? ನನಗೆ ಬೇಡ 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 ನನಗೆ. ರೀ ಮೀನಾತ್ರೆ, ಪ್ರೀತಿಗೆ ಉಂಗ್ರ ವಾಚು ಇವೆಲ್ಲ ಏನು ಬೇಡ ಕಣ್ರಿ. ಬರೀ ದಿಲ್ ಕೊಟ್ರೆ ಸಾಕು. ನಿಮ್ ಹುಡುಗಿಗೆ ದಿಲ್ ಕೊಡ್ರಿ. ಇಲ್ಲ, ಪುನಃ ತಗಟ್ಟ ನಿನ್ನ ಸಂತಾನ ಮುತ್ತುರಿದು ಬಾಯ್ರೆ. ಮೊದಲೇ ಹೇಳಿಕೆ ಸಣ್ಣಿಯ ನಿನಗೆ. ಯಾವ ಪುಣಕ ಕಟ್ಟ ಓರ್ರಿ. ಮೀನಾ, FM ಹೇಳಿದಲ್ಲ, ಈಗ ನನಗೆ ಅರ್ಥ ಆಯ್ತಾ? ನಿನಗೋಸ್ಕರ ನನ್ನ ದಿಲ್ಲು ಕೊಡ್ತೇನ. ನಾನು ನಿಜವಾಗ್ಲೂ ನಿನ್ನನ್ನು ತುಂಬಾ ಪ್ರೀತಿ ಮಾಡ್ತೇನ. ಸತ್ಯವಾಗಿಯೂ ಐ ಲವ್ ಯು ಮೀನಾ, ಐ ಲವ್ ಯು ಮೀನಾ. ಆಗ್ಬಿಡ್ತು ಕಣ್ರಿ. ಇದೇ ಟೈಮ್ಗೆ ಒಂದು ಹಾಡಿದ್ರೆ ಹೆಂಗಿರತ್ತೆ? ಸಾಂಗ್. ನಾನು ಅವಾಗಿಂದ ನೋಡ್ತಾ ಇದ್ದೀನಿ, ನಂಗೆ ಯಾರು ಜೋಡಿ ಇಲ್ಲ ಅನ್ಬಿಟ್ಟು ಇಲ್ದಿರೋದೆಲ್ಲ ಆಟ ಆಡ್ತಿದ್ದೀರಾ. ಎಂತ ಮಂಜ ನೀನು ಹೊಟ್ಟೆವ್ರಿ ಮಾಡ್ಕೊಳ್ಳುದು? ನಾನು ನನ್ನ ಗಂಡ ಇವಾಗಷ್ಟೇ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಸರಿಯಾಗಿದ್ದೀವಿ. ನೀವು ಅಡ್ಜಸ್ಟ್ಮೆಂಟ್ ಆಗಿ ನಮ್ ರೋಡಿಗೆ ತಲ್ಬಿಟ್ರಲ್ಲ. ಹೋಗ್ರೆ ಹೋಗ್ರಿ ಹೋಗ್ರಿ ಒಳಗಡೆ ಡ್ಯಾನ್ಸ್ ಮಾಡ್ಕೊಳ್ರಿ. ಅವನಿಗೆ ಹೊಟ್ಟೆ ಕಿಚ್ಚಾಗ್ತಾ ಇದೆ, ನಾವು ಒಳಗೆ ಕೋರಿಯೋಗ್ರಾಫಿ ಮಾಡುವ. ಅವ್ರು ಹಾಕಿದ ಬಣ್ಣ ನೋಡಿದ್ರ? ನೀಲಿ. ಸ್ಟೇಜ್ ಮೇಲೆ ನಿಂತ್ಕೊಂಡು ನನಗೆ ಎಷ್ಟೊಂದು ಶಕೆ ಆಗ್ತಿದೆ. ಇಂಥ ಟೈಮಲ್ಲಿ ಅಂತ ಮಳೆ ಬಂದ್ರೆ ಹೆಂಗಿರತ್ತೆ ನೋಡ್ಕೊಂಬನ್ನಿ. ಮಾಯದಂತ ಮಳೆ ಬಂತಣ್ಣ. ಮಾಯದಂಥ ಮಳೆ ಬಂತಣ್ಣ ಮದಗಾದ ಕೆರೆಗೆ. ಅಂಗೈನಷ್ಟು ಮೋಡನಾಗಿ ಭೂಮಿ ತೂಕದ ಗಾಳಿ ಬಿಸಿ, ಗುಡುಗಿ ಗೂಡಾಗಿ ಚಿಲಿದಳು ಗಂಗಮ್ಮ ತಾಯಿ. ಮಾಯದಂಥ ಮಳೆ ಬಂತಣ್ಣ ಮದಗಾದ ಕೆರೆಗೆ. ಏರಿ ಮ್ಯಾಗಳ ಬಲ್ಲಾಳ ರಾಯ ಕೆರಿಯ ಬಳಗದ ಬೆಸ್ತರ ಹುಡುಗ. ಏರಿ ಮ್ಯಾಗಳ ಬಲ್ಲಾಳ ರಾಯ ಕೆರಿಯ ಬಳಗದ ಬೆಸ್ತರ ಹುಡುಗ.
ಓಡಿ ಓಡಿ ಸುದ್ದಿಯ ಕುಡಿರೆಯೋ ನಾ ನಿಲ್ಲುವುದಿಲ್ಲ. ಹಾ ಮಾಯದಂತ ಮಳೆ ಬಂದಣ್ಣ ಮದಗಾದ ಕೆರೆಗೆ. ಒಡ್ಡರ ಕರ್ಸಿ 3,000 ಗುದ್ದಲಿ ತರಿಸಿ 6,000 ಒಡ್ಡರ ಕರ್ಸಿ 3,000 ಗುದ್ದಲಿ ತರಿಸಿ ಸೋಲು ಸೋಲಿಗೆ ಮಣ್ಣನ್ ಹಾಕ್ರೆಯೋ ನಾ ನಿಲ್ಲುವುದಿಲ್ಲ. ಮಾಯದಂತ ಮಳೆ ಬದ್ದಣ್ಣ ಮದಗಾದ ಕೆರೆಗೆ. ಸಾವಿರ ಕುರಿಗಳ ತರಿಸಿ 3,000 ಕುಡುಗೋಲ್ ತರಿಸಿ 6,000 ಕುರಿಗಳ ತರಿಸಿ 3,000 ಕುಡುಗೋಲ್ ತರಿಸಿ ಕಲ್ಲು ಕಲ್ಲಿಗೆ ರೈತವ ಬಿಡ್ಸಯ್ಯೋ ನಾ ನಿಲ್ಲುವುದಿಲ್ಲ. ಮಾಯದಂತ ಮಳೆ ಬದ್ದಣ್ಣ ಮದಗಾದ ಕೆರೆಗೆ. ಒಂದು ಬಂಡಿಲಿ ವೀಳೆ ದಡಕೆ ಒಂದು ಬಂಡಿಲಿ ಚಿಗ್ಲಿ ತಮಕ ಒಂದು ಬಂಡಿಲಿ ವೀಳೆ ದಡಕೆ ಒಂದು ಬಂಡಿಲಿ ಚಿಗ್ಲಿ ತಮಕ ಮೂಲೆ ಮೂಲೆಗೆ ಗಂಗಮ್ನ ಮಾಡ್ಸಯ್ಯೋ ನಾ ನಿಲ್ಲುವುದಿಲ್ಲ. ಮಾಯದಂಥ ಮಳೆ ಬಂತಣ್ಣ ಮದಗಾದ ಕೆರೆಗೆ. ಅಂಗೈನಷ್ಟು ಮೋಡನಾಗಿ ಭೂಮಿ ತುಕದ ಗಾಳಿ ಬೀಸಿ ಗುಡುಗಿ ಗೂಡಾಗಿ ಚೆಲ್ಲಿದಳು ಗಂಗಮ್ಮ ತಾಯಿ. ಮಾಯದಂಥ ಮಳೆ ಬಂತಣ್ಣ ಮದಗಾದ ಕೆರೆಗೆ. ಮಾಯದಂಥ ಮಳೆ ಬಂತಣ್ಣ ಮದಗಾದ ಕೆರೆಗೆ. ಮಳೆ ಚೆನ್ನಾಗಿ ನೆಂದ್ರ ಆ ಮಳೆ ಜೋರ್ ಸದ್ ಮಾಡ್ತೋ ನಿಮ್ ಚಪ್ಪಾಳೆ ಜೋರ್ ಸದ್ ಮಾಡ್ತಾರ ನೋಡೋಣ ಒಂದ್ ಚಪ್ಪಾಳೆ. ರೋಡಲ್ಲಿ ಹಿಂಗೆ ಡಾಕ್ಟರ್ ರಾಜ್ಕುಮಾರ್ ಅವ್ರು ನಡ್ಕೊಂಡು ಹೋಗ್ತಾ ಇರ್ತಾರೆ. ಒಂದ್ ನಾಯಿ ಇದ್ದಕ್ಕಿದ್ದಂಗೆ ರೋಡ್ ಮಧ್ಯ ಬಂದ್ಬಿಡತ್ತೆ, ಬಾ ಬಾ ಅನ್ನತ್ತೆ. ಅವಾಗ ಇವರು ಯಾಕಪ್ಪ ಯಾಕೆ ಅಲ್ಲ ನೀನ್ ಕಚ್ಚಿದ್ರೆ ನಮ್ಮ ಪಾರ್ವತಮ್ಮ ಬಿಡ್ತಾಳಪ್ಪ ನಿಂಗೆ ಅಲ್ಲ ಇಷ್ಟೊಂದು ಜನ ಲೇಡೀಸ್ ಕ್ಲಬ್ ಮೆಂಬರ್ಸ್ ಕೂತಿದ್ದಾರೆ ಅವರೆಲ್ಲ ಬಿಡ್ತಾರಪ್ಪ ನಿಂಗೆ ಬೇಡ ಬೇಡ ಹೋಗು 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 ಅವ್ರು ಹಂಗಂತಿದ್ದಂಗೆ ನಾಯಿ ಸೈಲೆಂಟಾಗಿ ಸೈಡ್ ಕೊಟ್ಟಾಯ್ತು.
ಯಾಕೆ ಇಷ್ಟೊಂದು ಹೇಳಿದೆ ಅನ್ಕೊಂಡ್ರಾ? ಈಗ ಮುಂದಿನ ಹಾಡು ಅದೇ ಕಣ್ರಿ, ಡಾಕ್ಟರ್ ರಾಜ್ಕುಮಾರ್ ಅವರು ಮೊದಲನೇ ಹಾಡು ಬೆಳ್ಳಿ ಮೂಡಿತೋ ಕೋಳಿ ಕೂಗಿತೋ, ಆಹಾ ಬೆಳ್ಳಿ ಮೂಡಿತೋ ಕೋಳಿ ಕೂಗಿತೋ. ನೋಡ್ಕೊಂಬನ್ನಿ. ಹೊಟ್ಟೆ ಚುರುಗುಟ್ಟೈತೆ ರಾಗಿ ಮುದ್ದೆ ಉಣ್ಣೋ ಹೊತ್ತು ಬೆಳ್ಳಿ ಮೂಡಿತು ಕೋಳಿ ಕೂಗಿತು, ಬೆಳ್ಳಿ ಮೂಡಿತು ಕೋಳಿ ಕೂಗಿತು. ಬಾನಾಗೆ ರಂಗು ಚೆಲ್ಲಿ ತೆರಾನೇರಿ ಸೂರ್ಯ ಬಂದ, ಬೆಳ್ಳಿ ಮೂಡಿತು ಕೋಳಿ ಕೂಗಿತು, ಬೆಳ್ಳಿ ಮೂಡಿತು ಕೋಳಿ ಕೂಗಿತು. ಹಸಿರುಗಳೇ ಆದೋರಣಗಳೇ ಬೀಸೋ ಗಾಳಿ ಚಮರ ಬೀಸಿದೆ, ಹಾರೋ ಹಕ್ಕಿ ಸ್ವಾಗತ ಕೋರಿದೆ. ಈ ಮಣ್ಣಿನ ಕೂಸುನ ಕರುನಾಡೆ ಎದೆ ಹಾಸಿದೆ ನೋಡೆ, ಹೂಗಳೇ
ತಿಳಿಯರು ನಿನ್ನ ಭುಜಬಲದ ಪರಾಕ್ರಮ. ಸಮರದೋಳಾರ್ಚಿಸಿದ ಆ ನಿನ್ನ ವಿಜಯಗಳ ಮರ್ಮ. ಎಲ್ಲದಕ್ಕೂ ಕಾರಣನು ಶ್ರೀಕೃಷ್ಣ ಪರಮಾತ್ಮ. ಇದೇನು ನಾಟಕ ಡೈಲಾಗ್ ಹೇಳ್ತಾನೆ ಅನ್ಕೊಂಡ್ರ? ನಮ್ಮ ತಾಯಣಗೂ ಇಲ್ಲ ಕಣ್ರಿ. ಹೆಬ್ಳಿಕರ್, ಸುರೇಶ್ ಹೆಬ್ಳಿಕರ್ ಜಿಲ್ಲಾ, ರಾಜ್ಯ, ಇಡೀ ರಾಷ್ಟ್ರ ಮರ್ಯಾದೆ ಕೊಡುವಂಥ ಕಲಾವಿದ. ಅಂಥ ಕಲಾವಿದ್ರ ಮನೆಗೆ ನಮ್ಮ ಮರುವನ್ ಪ್ರಾಣಿ ಅದೇ ಮಿಶ್ರಿಕೋಟಿ ಮೈಲಾರಪ್ಪನವರು ನುಗ್ಬಿಟ್ಟಿದಾರ ಕಣ್ರಿ. ಮರೆತ್ಬಿಟ್ಟು ಯಾರ್ಯಾರಿಗೆ ಏನೇನು ಮಾತಾಡ್ತಾರೋ, ಅದು ಏನೇನು ಕಿತಾಪತಿ ಮಾಡ್ತಾರೋ ಆ ದೇವ್ರಿಗೆ ಗೊತ್ತು. ಬನ್ನಿ ಅದೇನು ಮಾತಾಡ್ತಾರಂತ ನೋಡ್ಕೊಂಬರೋಣ. ಸುವರ್ಣ ವಾಹಿನಿಯಿಂದ ಎಲ್ಲ ವೀಕ್ಷಕರಿಗೂ ಪಂಚರಂಗಿ ಪಾಂಪಾಂ ಟೀಮಿಂದ ಸ್ವಾಗತ. ಈ ಮನೆಯವರೆಲ್ಲ ಪರಿಚಯ ಮಾಡಿಕೊಡ. ಮಾಡ್ತೇನೆ ಬೇಡ್ರಿ, ನೀವು ಸುಮ್ಮನೆ ನಿಂದರ್ರಿ, ಮಾತ್ರ ಮರಿಬೇಡ್ರ. ನಮಸ್ತೆ. ನಮಸ್ಕಾರ. ನಿಮ್ಮ ಹೆಸರು? ನನ್ನ ಹೆಸರು ಸುಮನ್ ಹೆಬ್ಳಿಕರ್ ಅಂತ. ಅರುಣ್ ಹೆಬ್ಳಿಕರ್. ನಿತ್ಯ ಪಿಬಿಡ. ಬರ್ತೀರಿ. ತನ್ವಿ ಹೆಬ್ಳಿಕರ್. ಅದಿತಿ ಪಾಟೀಲ್. ಆನಂದ್ ಹೆಬ್ಳಿಕರ್ ಅಂತ. ನಮ್ಮ ಸೈಡ್ದವ್ರು ಮಾತ್ರ ನಾ ಪರಿಚಯ ಮಾಡಿಸ್ಕೊಟ್ಟಿನ್ರಿ. ಈಗ ನಿಮ್ಮ ಸೈಡ್ದವ್ರು ನೀವು ಮಾಡಿಸ್ರಿ. ನಿನಕ ಅವ್ರು ಏನು ಹೇಳಿದ್ರು? ಅವ್ರ ಹೆಸರು ಹೇಳಿದ್ರಿ. ಚೆನ್ನಾಗಿ ಕೊಡಿಲಿ. ನಮಸ್ಕಾರ ಅವರ. ನಮಸ್ಕಾರ. ನಿಮ್ಮ ಹೆಸರು ರೀ? ಶಶಿಕಲಾ ಹೆಬ್ಳಿಕರ್. ದತ್ತಾ ಹೆಬ್ಳಿಕರ್. ಕ್ಷಿತಿಜ್ ಹೆಬ್ಳಿಕರ್. ಅಶ್ವಿನಿ ಹೆಬ್ಳಿಕರ್. ಸೈ ಜೋಶಿ. ಈಗ ನಾವು ಆಡಿಸ್ತಿರ್ತಕ್ಕಂಥ ಆಟ ಏನಂದರೆ 10 ಪ್ರಶ್ನೆಗಳ ಒಂದು ಪತ್ರವನ್ನು ನಾವು ನಿಮ್ಮ ಕೈಯಲ್ಲಿ ಕೊಡ್ತೀವಿ. ಆ ಪ್ರಶ್ನೆಗಳಿಗೆ ನೀವು ಉತ್ತರವನ್ನು ಅದ್ರ ಪಕ್ಕದಲ್ಲಿ ಬರೆದಿರ್ಬೇಕು. ಸರ್ ಪಕ್ಕದಲ್ಲಿ ಬರೆದಿರ್ತೀರಾ, ಬರೆದ ಮೇಲೆ ನಮ್ಮ ಕೈಯಲ್ಲಿ ಕೊಡ್ತೀರಾ. ನಾವು ವಾಪಸ್ ನಿಮ್ಮನ್ನು ಪ್ರಶ್ನೆ ಕೇಳ್ತೀವಿ. ಅದು ಸರಿ ಇದ್ದರೆ ಸರಿ ಹೇಳಬೇಕು, ತಪ್ಪಿದ್ರೆ ತಪ್ಪಾಗಿ. ಏಕಿನ ರೇಣುಕಾ. ಹ್ಞೂ ಆಕಿನ ನಾನು ಬೇರೆ ಹೇಳಿನ ಅಲ್ಲ, ನಾ ಇವ್ರಿಗೇನೋ ಒಂದು ಆಟ ಆಡಿಸ್ತೀನಿ ಅಂತ ಹೇಳಿದ್ನಲ್ಲ. ಅಯ್ಯೋ ಅದ ರೀ, ನೀವು ಮರುವಿನ ಕಾಯಿಲೆ ಆಯ್ತಲ್ಲ, ಅದ ನೆನಪಿಟ್ಕೊಂಡಾರೆಲ್ಲ ತಂದು ಆಟ ಆಡ್ಸ್ಬೇಕಂತ ತಂದಿದ್ವಲ್ರಿ. ಹೌದಾ? ಕೈಯಾಗ ಹಿಡ್ಕೊಂಡ್ರಿ, ಕೊಡ್ರಿ ಮೊದ್ಲು. ಆತು ಬಿಡು, ಅಷ್ಟೇ ಯಾಕೆ ಚೀರ್ತಿ. ತಗೊಳ್ರಿ ಅವರ. ವೀಕ್ಷಕರೇ, ಈಗ ನಮ್ಮ ಇಬ್ಬರು ತಮ್ಮ ತಮ್ಮ ಉತ್ತರವನ್ನು ಇದರಲ್ಲಿ ಬರೆದು ನಮ್ಮ ಕೈಲಿ ಕೊಟ್ಟಿದ್ದಾರೆ. ಈ ಆಟನ ನಾವು ಶುರು ಮಾಡ್ತಾ ಇದ್ದೀವಿ. ಏಕಿನ ರೇಣುಕಾ. ಹ್ಞೂ ಆಕಿನ. ನೀ ಮೊದಲು ಕೇಳ್ತೇವೆ, ನಾ ಮೊದಲು ಕೇಳ. ನಾನು ಮೊದಲು ಕೇಳಾಕ್ರಿ. ಆತು, ನಾನು ಅಂಕಲ್ ಕೇಳ್ತೀನಿ, ನೀನು ಮೇಡಮ್ ಅವ್ರು ಕೇಳಿ. ಬರೀ ಬಾಯ್ ಕಡೆ. ನಿಮ್ಮ ಯಜಮಾನರಿಗೆ ಇಷ್ಟವಾದ ಸಿನಿಮಾ ಯಾವುದು? ಗೈಡ್. ಕರೆಕ್ಟ್. ನಿಮ್ಮ ಯಜಮಾನರಿಗೆ ಇಷ್ಟವಾದ ಊರು ಯಾವುದು? ಧಾರವಾಡ. ಕರೆಕ್ಟ್. ನಿಮ್ಮ ಯಜಮಾನರಿಗೆ ನಿಮ್ಮಲ್ಲಿ ಇಷ್ಟವಾಗದ ಗುಣ ಯಾವುದು? ನಾ ಸಂಗೀತ ಪ್ರಿಯ ಇದ್ದೇನೆ ಮತ್ತು ಶಾಂತ ಇದ್ದೇನೆ, ಅದು ಅವ್ರಿಗೆ ಸೇರ್ತದೆ. ರಾಂಗು. ಸಿಟ್ಟು. ನಾ ಯಾವಾಗ ಸಿಟ್ಟಿಗೆ ನಿಮ್ಮ ಮನೆಯಲ್ಲಿ ಅತಿಯಾಗಿ ಯಾರು ಸುಳ್ಳು ಹೇಳ್ತಾರೆ? ಯಾರೂ ಇಲ್ಲ. ಸುಳ್ಳು. ಯಾರೂ ಇಲ್ಲ. ಯಾಕೆ ಇಲ್ಲ, ಇಲ್ಲಿ ನಾನೇ ಅಂತ ಅವ್ರು ಹೇಳಿದ್ರು. ನಾನು ಕೂಡ ಅಂತ ಯಾವತ್ತೂ ಸುಳ್ಳು ಮಾತಾಡಲಿಲ್ಲಪ್ಪ. ನಿಮ್ಮಲ್ಲಿ ಯಾರು ಹೆಚ್ಚು ಕೋಪಿಷ್ಟ್ರು? ಇವರು. ಕರೆಕ್ಟ್. ನಿಮ್ಮ ಯಜಮಾನ್ರು ನಿಮಗೆ ಕೊಟ್ಟ ಉಡುಗೊರೆ ಯಾವುದು? ಸಾರಿ. ಇಲ್ಲ, ರಾಂಗು. ಪ್ರೀತಿ. ಮದುವೆಯಾದ ಮೊದಲು ಯಾವ ವಿಷಯಕ್ಕೆ ಜಗಳವಾಡಿದ್ದು? ಯಾವಾಗೂ ಜಗಳ ಆಡಿಲ್ಲ. ಕರೆಕ್ಟ್. ನಿಮ್ಮ ಯಜಮಾನರಿಗೆ ಇಷ್ಟವಾಗಿರೋ ಪ್ರವಾಸಿ ತಾಣ ಯಾವುದು? ಮುಂಬೈ. ರಾಂಗು. ಅವರು ಗೋವಾಕ್ಕೆ ಹೋಗಿದ್ರೇನು? ನಿಮ್ಮ ಯಜಮಾನ್ರಿಗೆ 60% ಅಷ್ಟೇ ತಿಳ್ಕೊಂಡಿರಿ, ಇನ್ನ 40% ಬಾಕಿ ಅದ. ಅದು ಯಾವಾಗ ತಿಳ್ಕೊತೀರಿ? ಮುಂದಿನ ವರ್ಷ. ಮುಂದಿನ ವರ್ಷ ನೀವು ಶುರು ಮಾಡ್ರಿ. ಓಡೇನು ಶಾನಕ್ಕಿದೆ. ನಿಮ್ಮಿಬ್ಬರ ವಿವಾಹದ ದಿನಾಂಕ 18 ಡಿಸೆಂಬರ್ 1970. ಬರೋಬ್ಬರಾಯ್ತು. ನಿಮ್ಮವ್ರಿಗೆ ಇಷ್ಟವಾದ ಸಿನಿಮಾ ಯಾವುದು? ಗೈಡ್. ರಾಂಗ್. ತಪ್ಪು ಹೇಳಿರಿ ನೋಡಿ. ಜಾನಿ ಮೇರಾ ನಾಮ್. ನಿಮ್ಮ ಮನೆಯವ್ರಿಗೆ ಇಷ್ಟವಾದ ಊರು ಯಾವ್ದು ರೀ? ಮುಂಬೈ. ಧಾರವಾಡ ರೀ? ಧಾರವಾಡ. ತಪ್ಪು ರೀ. ನಿಮ್ಮ ಮನೆಯವ್ರ ಮೇಲೆ ನಿಮಗೆ ಇಷ್ಟವಾದ ಗುಣ ಯಾವ್ದು ರೀ? ಪ್ರೀತಿ. ಸೈಲೆಂಟ್. ತಪ್ಪು. ಓಕೆ. ನಿಮ್ಮ ಮನೆಯವರು ನಿಮ್ಮಿಬ್ಬರು ಒಳಗೆ ರೀ ಯಾರು ಅತಿ ಸುಳ್ಳು ಹೇಳ್ತಾರೆ? ಯಾರು? ಹಾಂ, ಕರೆಕ್ಟ್. ನಿಮ್ಮಲ್ರಿ ನಿಮ್ಮಿಬ್ಬರು ಒಳಗೆ ಯಾರು ಹೆಚ್ಚು ಕೋಪಿಸ್ರು? ನಾನು. ಅವ್ರಿ. ನಿಮ್ಮ ಮನೆಯವ್ರಿಗೆ ನೀವು ಮೊದಲು ಕೊಟ್ಟ ಗಿಫ್ಟ್ ಯಾವ್ದು ರೀ? ಅವ್ರು ಸೀರೆ. ಹಾಂ, ಬರೋಬ್ಬರಾಯ್ತು. ನಿಮ್ಮಿಬ್ಬರು ಒಳಗೆ ಅತಿ ಯಾರು ಹೆಚ್ಚು ಮಾತಾಡ್ತಾರೆ ರೀ? ನನ್ನ ಹೆಂಡತಿ. ಬರೋಬ್ಬರಾಯ್ತು. ಮದುವೆ ಆದ್ಮೇಲೆ ನಿಮ್ಮಿಬ್ಬರು ಒಳಗೆ ಯಾವ ವಿಷಯಕ್ಕೆ ಜಗಳ ಆಗೈತೆ ರೀ? ಯಾವ ವಿಷಯಕ್ಕಾಗಿಲ್ಲ. ಹಾಂ,
ನೆನಪು ಮಾಡ್ಕೊರಿ, ನೆನಪು ಮಾಡ್ಕೊರಿ. ಇಲ್ಲ ಸಿನಿಮಾ ಆಯ್ತಕ್ಕೆ ಅವ್ರು ನಿಮ್ಮನ್ನು ಸಿನಿಮಾ ಕರೆದಾರಿ ನೀವು ಅಲ್ಲೇ ಬರೋಬ್ಬರ್ರಿ. ನಿಮ್ಮವ್ರಿಗೆ ಅತಿ ಇಷ್ಟವಾಗುವಂಥ ಪ್ರವಾಸಿ ತಾಣ ಯಾವುದು? ಮುಂಬೈ. ಬರೋಬ್ಬರ್ ಹೇಳಿ ನೀವು. ನೋಡಿ ಸರ್, ನೀವೀಗ ನಾವು ಕೊಟ್ಟಿರ್ತಕ್ಕಂಥ 10 ಪ್ರಶ್ನೆ ಒಳಗೆ 6 ಪ್ರಶ್ನೆಗೆ ಉತ್ತರ ಕೊಟ್ಟಿರಿ. ಅವರು ಕೊಟ್ಟಿರ್ತಕ್ಕಂಥ 10 ಪ್ರಶ್ನೆ ಒಳಗೆ 6 ಪ್ರಶ್ನೆಗೆ ಉತ್ತರ ಕೊಟ್ಟಾರಿ. ಅಂದ್ರೆ ನೀವು ಅವ್ರನ್ನ 60% ಅರ್ಥ ಮಾಡ್ಕೊಂಡಿರಿ, ಅವ್ರು ನಿಮ್ಮನ್ನು 60% ಅರ್ಥ ಮಾಡ್ಕೊಂಡಾರೆ. ಇನ್ನು 40% ನೀವಿಬ್ಬರು ಅರ್ಥ ಮಾಡ್ಕೋಬೇಕು. ಹಾಂ ವೀಕ್ಷಕರೇ, ಈಗ ಈ ಇಬ್ಬರ ನಡುವಿನ ಈ ಆಟವನ್ನು ಮುಕ್ತಾಯಗೊಳಿಸಿ ಇನ್ನೊಂದು ಜೊತೆಯನ್ನು ನಾವಿಲ್ಲಿ ಕರೆಸ್ತಾ ಇದ್ದೀವಿ. ಅಮ್ಮ ನಮಸ್ಕಾರ. ನಮಸ್ಕಾರ. ಸುವರ್ಣ ವಾಹಿನಿಯ ವೀಕ್ಷಕರಿಗೆ ಲೇಡೀಸ್ ಕ್ಲಬ್ ಕಾರ್ಯಕ್ರಮದಿಂದ ಪಂಚರಂಗಿ ತಂಡದ ಕಲಾವಿದರಿಂದ ಸ್ವಾಗತ. ಈಗ ಇದೇ ಆಟವನ್ನು ಈ 2 ಜೊತೆಗಳಿಗೆ ನಾವು ಆಡಿಸ್ತಾ ಇದ್ದೀವಿ. ಇವಾಗ ಇಬ್ರು ಜೋಡಿ ಬರ್ದಿದ್ದಾರೆ, ನೋಡೋಣ ಏನ್ ಬರ್ದಿದ್ದಾರೆ. ಏಕಿನ ರೇಣುಕಾ. ಹ್ಞೂ ಆಕಿನ. ನಾ ಮೊದಲು ಕೇಳ್ತೀನಿ, ಬಾಯ್ ಕಡೆ. ನೀವು ಹೇಳಿದ್ದನ್ನು ನಿಮ್ಮ ಶ್ರೀಮತಿಯವರು ಕೇಳ್ತಾರ ಇಲ್ರಿ? ಕೇಳ್ತಾರೆ. ಕರೆಕ್ಟ್ ಹೇಳಿರಿ. ನೀವಿಬ್ಬರು ಅಂದ್ರೆ ನೀವು ನಿಮ್ಮ ಶ್ರೀಮತಿಯವ್ರನ್ನ ಮೊದಲು ಭೇಟಿಯಾಗಿದ್ದು ಎಲ್ರಿ? ನಾರಾಯಣಪುರ ಏರಿಯಾನಲ್ಲಿ. ಬರೋಬ್ಬರ ಹೇಳಿರಿ ನೋಡಿ. ನಿಮ್ಮ ಮನೆಯವರು ನೀವು ಸೇರಿ ಮೊಟ್ಟ ಮೊದಲ ಸಿನಿಮಾ ನೋಡಿದ್ದು ಯಾವ್ದು ರೀ? ದಿವಾನ. ಇದು ರಾಂಗ್ ರೀ. ನಿಮ್ಮ ಮನೆಯವರು ಇಷ್ಟಪಡುವಂಥ ಸಿನಿಮಾ ನಟಿ ಯಾರು ರೀ? ಹೆಣ್ಮಕ್ಳಿಗೆ ಅವ್ರು ಲೈಕ್ ಮಾಡಂಗಿಲ್ಲ, ಅದೇ ಪ್ರಾಬ್ಲಮ್ ಐತೆ. ಮಧುರ್ ದೀಕ್ಷಿತ್. ತಪ್ಪು ರೀ. ಸುಹಾಸಿನಿ. ನಿಮ್ಮವ್ರಿಗೆ ಇಷ್ಟವಾಗುವ ಸಿನಿಮಾ ಹಾಡು ಯಾವ್ದು ರೀ? ಹಿಂದಿ ಆಗಿರಲಿ, ಕನ್ನಡ ಆಗಿರಲಿ. ಘರ್ ಸೇ ನಿಕಲ್ತೆ. ತಪ್ಪು ರೀ. ಫಿರ್ ಮೊಹಬ್ಬತ್ ಕರೇನೇ ಲಗೆ. ನಿಮ್ಮ ಮನೆಯವ್ರಿಗೆ ಇಷ್ಟ ಆಗುವಂಥ ಗಾಯಕ ಯಾರು ರೀ? ಮೊಹಮ್ಮದ್ ರಫಿ. ತಪ್ಪು. ಕಿಶೋರ್ ಕುಮಾರ್. ತಪ್ಪು ರೀ. ಸೋನು ನಿಗಮ್. ನಿಮ್ಮ ಮನೆಯವರು ಯಾವ ಆಟದೊಳಗೆ ಹೆಚ್ಚು ಆಸಕ್ತಿ ತೋರಿಸ್ತಾರೆ? ಬ್ಯಾಡ್ಮಿಂಟನ್. ಬರೋಬ್ಬರ ಹೇಳಿರಿ ನೋಡಿ. ಅವರು ಅತಿ ಹೆಚ್ಚು ದುಃಖಪಟ್ಟಂಥ ಸಂದರ್ಭ ಯಾವುದೈತೆ ರೀ? ನನ್ನ ಜೊತೆ ಇದ್ದಂಗೆ ದುಃಖ ಪಟ್ಟಿಲ್ಲ ಅವರು. ಬರೋಬ್ಬರ ಹೇಳಿ. ಯಾವುದೂ ಇಲ್ಲ, ದುಃಖ ಪಟ್ಟಿಲ್ಲ. ಮತ್ತು ಅವರು ಅತಿ ಹೆಚ್ಚು ಸಂತೋಷ ಪಟ್ಟ ದಿನ ಯಾವುದೈತೆ ರೀ? ನಾವು ಯಾವಾಗ ಕರ್ಕೊಂಡು ಹೋಗ್ತೀವಿ ಯಾವತ್ತೂ ಸಂತೋಷ ಇರ್ತಾರೆ. ತಪ್ಪು ಹೇಳಿರಿ. ಅವ್ರು ಯಾವಾಗ ಹೆಚ್ಚು ಸಂತೋಷ ಪಟ್ಟಾರ ಹೇಳ್ರಿ? ಮದುವೆ ಆದ ದಿವಸ. ಬರೋಬ್ಬರ ಹೇಳಿ ನೋಡಿ. ಅವರೊಳಗೆ ನಿಮ್ಮಲ್ಲಿ ಹೊಂದಾಣಿಕೆ ಆಗುವಂಥ ಗುಣ ಯಾವುದು? ಪ್ರೀತಿ. ತಪ್ಪು. ಕುಟುಂಬದ ವಿಷಯ. ವೀಕ್ಷಕರೇ, ನಮ್ಮ ಕಡೆಯವರು ಈಗ 10 ಪ್ರಶ್ನೆಯಲ್ಲಿ 5 ಪ್ರಶ್ನೆಗೆ ಉತ್ತರ ಕೊಟ್ಟಿದ್ದಾರೆ. ಅಂದರೆ ನಮ್ಮ ಆಟದ ಪ್ರಕಾರ ಇವರು ಅವರನ್ನು 50% ಅರ್ಥ ಮಾಡ್ಕೊಂಡಿದ್ದಾರೆ. ಇನ್ನು ಉಳಿದ 50%ನ ಅರ್ಥ ಮಾಡ್ಕೊಡ್ರಿ ಅಂತ ನಮ್ಮ ಟೀಮ್ ಪರವಾಗಿ ನಾವು ಕೇಳ್ಕೊತೀವಿ ರೀ. ಏಕಿನ ತಗೋಯ್ದೆ ಮೇಡಮ್, ಆಟ ಶುರು ಮಾಡೋಣವಾ? ಶುರು ಮಾಡೋಣ. ಓಕೆ. ನೀವು ಹೇಳಿದ್ದನ ನಿಮ್ಮ ಯಜಮಾನ್ರು ಕೇಳ್ತಾರಾ? ಕೇಳ್ತಾರೆ. ಕರೆಕ್ಟ್. ನೀವು ಮೊಟ್ಟ ಮೊದಲು ಭೇಟಿಯಾಗಿದ್ದು ಎಲ್ಲಿ? ನಾರಾಯಣಪುರ್. ಕರೆಕ್ಟ್. ನಿಮ್ಮ ಯಜಮಾನ್ರ ಜೊತೆ ನೋಡಿದ ಮೊದಲೇ ಸಿನಿಮಾ? ದಿಲ್ವಾಲೆ. ರಾಂಗು. ದಿವಾನ. ನಿಮ್ಮ ಯಜಮಾನ್ರ ನೆಚ್ಚಿನ ನಾಯಕಿ ಯಾರು? ಕತ್ರೀನಾ ಕೈಫ್. ರಾಂಗು. ಕರೀನಾ ಕಪೂರ್. ನಿಮ್ಮ ಯಜಮಾನ್ರಿಗೆ ಇಷ್ಟವಾದ ಹಾಡು ಯಾವುದು? ಫಿರ್ ಮೊಹಬ್ಬತ್ ಕರೇನೇ ಲಗೆ. ರಾಂಗು. ಘರ್ ಸೇ ನಿಕಲ್ತೆ ಹೇ. ನಿಮ್ಮ ಯಜಮಾನ್ರಿಗೆ ಇಷ್ಟವಾದ ಗಾಯಕಿ ಯಾರು? ಸುನಿಧಿ ಚೌಹಾಣ್. ರಾಂಗು. ಶ್ರೇಯಾ ಘೋಷಾಲ್. ನಿಮ್ಮ ಯಜಮಾನ್ರಿಗೆ ಇಷ್ಟವಾದ ಕ್ರೀಡೆ ಯಾವುದು? ಬ್ಯಾಡ್ಮಿಂಟನ್ ಆ್ಯಂಡ್ ಫುಟ್ಬಾಲ್. ಕರೆಕ್ಟ್. ನಿಮ್ಮ ಯಜಮಾನರು ಅತಿ ಹೆಚ್ಚು ದುಃಖಪಟ್ಟ ಸಂದರ್ಭ ಯಾವುದು? ಯಾವುದೂ ಇಲ್ಲ.
ಕರೆಕ್ಟ್. ನಿಮ್ಮ ಯಜಮಾನರು ಅತಿ ಸಂತೋಷಪಟ್ಟ ದಿನ ಯಾವುದು? ಮದುವೆ ದಿನ. ಕರೆಕ್ಟ್. ನಿಮ್ಮಿಬ್ಬರಲ್ಲಿ ಹೊಂದಾಣಿಕೆ ಆಗುವ ಗುಣ ಯಾವುದು? ಪ್ರೀತಿ. ಕರೆಕ್ಟ್. ನಾನು ಕೊಟ್ಟಿರೋ 10 ಪ್ರಶ್ನೆಯಲ್ಲಿ 6 ಪ್ರಶ್ನೆಗೆ ಉತ್ತರ ಕೊಟ್ಟಿದ್ದಾರೆ. ಅಂದರೆ ನೀವು ನಿಮ್ಮ ಯಜಮಾನರಿಗೆ 60% ಅರ್ಥ ಮಾಡ್ಕೊಂಡಿದ್ದೀರಾ. ಇನ್ನು 40% ಅವ್ರಿಗಿಂತ 10% ಜಾಸ್ತಿ ಅರ್ಥ ಮಾಡ್ಕೊಂಡಿದ್ದೇನಲ್ಲ. ವೀಕ್ಷಕರೇ, ನಾವು ಧಾರವಾಡದಲ್ಲಿ ಇವ್ರ ಮನೆಗೆ ಬಂದಿದ್ದಕ್ಕೆ ನಮಗೆ ತುಂಬ ಸಂತೋಷ ಆಗ್ತಾಯಿದೆ. ಈಗ ನಾವು ಬೆಂಗಳೂರಿಂದ ಹುಬ್ಬಳ್ಳಿಗೆ ಬಂದು, ಹುಬ್ಬಳ್ಳಿಯಿಂದ ಧಾರವಾಡಕ್ಕೆ ಬಂದೀವಿ. ಧಾರವಾಡಕ್ಕೆ ಬಂದು ನಿಮ್ಮ ಮನೆಗೆ ಬಂದೀವಿ. ನಮ್ಮ ಈ ಧಾರಾವಾಹಿ ತಂಡ ನಿಮ್ಮ ಮನೆಗೆ ಬಂದಿದ್ದಕ್ಕೆ ನಿಮಗೇನು ಅನಿಸ್ಲಿಕ್ಕತ್ತದ ರೀ? ಭಾಳ ಖುಷಿಯಾಗಿದೆ. ವಿ ಆರ್ ವೆರಿ ವೆರಿ ಹ್ಯಾಪಿ. ಈಗ ನಮ್ಮ ಈ ಆಟದಲ್ಲಿ ವಿನ್ ಆಗಿರೋರಿಗೆ ನಮ್ಮ ಸುವರ್ಣ ವಾಹಿನಿಯ ಲೇಡೀಸ್ ಕ್ಲಬ್ಬಿಂದ ನಾವೊಂದು ಉಡುಗೊರೆನ ಕೊಡ್ತಾ ಇದ್ದೀವಿ. ವೀಕ್ಷಕರೇ, ನಾವು ಧಾರವಾಡಕ್ಕೆ ಬಂದಿದ್ದಕ್ಕೆ ನಮ್ಮ ಟೀಮ್ಗೂ ಮತ್ತು ನಮ್ಮ ಸುವರ್ಣ ವಾಹಿನಿಯ ಲೇಡೀಸ್ ಕ್ಲಬ್ ತಂಡಕ್ಕೂ ತುಂಬ ಸಂತಸ ತಂದಿದೆ. ಈಗ ನಮ್ಮ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ನಾವು ಇಲ್ಲಿಂದ ಹೊರಡ್ತಾ ಇದ್ದೀವಿ ಅಷ್ಟೇ. ಆದರೆ ನಮ್ಮ ಕರ್ನಾಟಕದ ಯಾವುದೇ ಜಿಲ್ಲೆಯಲ್ಲಾಗಲಿ, ಯಾವುದೇ ತಾಲೂಕಿನಲ್ಲಾಗಲಿ, ಯಾವುದೇ ಮನೆಯಲ್ಲಾಗಲಿ ನಾವು ಯಾವಾಗ ಬರ್ತೀವೋ ಗೊತ್ತಿಲ್ಲ. ನಿಮ್ಮ ಮನೆಗೂ ಬಂದರೂ ಬರ್ಬೋದು. ನೋಡ್ತಾ ಇರಿ ಸುವರ್ಣ ಚಾನಲ್. ಕರ್ನಾಟಕದ ವಿವಿಧೆಡೆ ಸುವರ್ಣ ಲೇಡೀಸ್ ಕ್ಲಬ್ ವತಿಯಿಂದ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸಲಾಯಿತು. ಲಯನ್ಸ್ ಕ್ಲಬ್ ಸ್ಕೂಲ್ ಧಾರವಾಡನಲ್ಲಿ ಸುವರ್ಣ ಲೇಡೀಸ್ ಕ್ಲಬ್ ಮೂಲಕ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸಲಾಯಿತು. ಅಧ್ಯಕ್ಷರಾದ ಶ್ರೀಮತಿ ಶಶಿಕಲಾ ಹೆಬ್ಳೇಕರ್, ಕಾರ್ಯದರ್ಶಿಗಳಾದ ಹೇಮಾಕ್ಷಿ ಕೇಸೂರ್, ಸಂಗೀತ, ಜಯಶ್ರೀ ಉಪಸ್ಥಿತರಿದ್ದರು. ಸಂಜೆ ಆರೋಗ್ಯವೇ ಭಾಗ್ಯ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಏರ್ಪಡಿಸಲಾಯಿತು. ಡಾಕ್ಟರ್ ಪೂರ್ಣಿಮಾ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದು ಮಹಿಳೆಯರ ಆರೋಗ್ಯ ಮತ್ತು ಪೋಷಣೆಯ ಬಗ್ಗೆ ಮಾಹಿತಿ ನೀಡಿದರು. ಈ ಕಾರ್ಯಕ್ರಮದ ನೇತೃತ್ವವನ್ನು ಹೇಮಾಕ್ಷಿ ಕೆರೇಸೂರ್ ವಹಿಸಿದ್ದರು. ಗದಗಿನಲ್ಲಿ ರಾಜೋಟೇಶ್ವರಿ ಅಂಗನವಾಡಿ ಕೇಂದ್ರದಲ್ಲಿ ಸುವರ್ಣ ಲೇಡೀಸ್ ಕ್ಲಬ್ ಸದಸ್ಯರಿಂದ ಸ್ವಾತಂತ್ರ್ಯ ದಿನಾಚರಣೆ ನೆರವೇರಿತು. ಹುಬ್ಬಳ್ಳಿಯಲ್ಲಿ ಶಿವಪುರ ಕಾಲೋನಿಯಲ್ಲಿ ಸೀಮಾ ಉಪಾಧ್ಯ ಹಾಗೂ ರೇಖಾರವರ ನೇತೃತ್ವದಲ್ಲಿ ಸ್ವಾತಂತ್ರ್ಯ ದಿನಾಚರಣೆ ನೆರವೇರಿತು. ಹಾಗೂ ಸಿಬಿಟಿಯ ಖಿಲ್ಲಾದಲ್ಲಿ ಉಮಾ ಬಾರ್ಲೋನಿ ಮತ್ತು ಲಕ್ಷ್ಮೀ ಪಾಠಕ್ ರವರ ನೇತೃತ್ವದಲ್ಲಿ ಸ್ವಾತಂತ್ರ್ಯ ದಿನಾಚರಣೆ ನೆರವೇರಿತು. ಹಾಗೂ ಎಲ್ಲ ಸದಸ್ಯರು ಉಪಸ್ಥಿತರಿದ್ದರು. ಮೈಸೂರಿನಲ್ಲಿ ಸ್ಕೌಟ್ ಅಂಡ್ ಗೈಡ್ಸ್ ತರಬೇತಿಯ ಕಮಿಷನರ್ ಆಗಿರುವ ಕೆ ರಮೇಶ್ ಅವರು ಅತಿಥಿಯಾಗಿ ಹಾಗೂ ಸುಮನಾ ರಘುನಂದನ್ ರವರ ಅಧ್ಯಕ್ಷತೆಯಲ್ಲಿ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸಲಾಯಿತು. ಈ ಕಾರ್ಯಕ್ರಮದಲ್ಲಿ ಸಂಧ್ಯಾ, ರೂಪಾ, ಆಶಾ, ಅನ್ನಪೂರ್ಣ ಹಾಗೂ 50ಕ್ಕೂ ಹೆಚ್ಚು ಸದಸ್ಯರು ಪಾಲ್ಗೊಂಡಿದ್ದರು. ಹಾಸನದಲ್ಲಿ ಮುಕ್ತ ಕಲಾಕೃತಿ ಸುವರ್ಣ ಲೇಡೀಸ್ ಕ್ಲಬ್ ಹಾಗೂ ಭಾರತೀಯ ಸೇವಾದಳ ಇವರ ಸಂಯುಕ್ತ ಆಶ್ರಯದಲ್ಲಿ ಆಗಸ್ಟ್ 15ರ ಸಂಜೆ ಮಹಾರಾಜ ಪಾರ್ಕ್ನ ಕ್ಲಬ್ನ ಸದಸ್ಯರಿಗೆ ದೇಶಭಕ್ತಿ ಗೀತೆ ಮತ್ತು ಸ್ಪರ್ಧೆ ನಡೆಸಲಾಯಿತು. ಹಾಗೂ ಮಕ್ಕಳಿಗೆ ವಿವಿಧ ವೇಷಭೂಷಣ ಸ್ಪರ್ಧೆಯನ್ನು ಏರ್ಪಡಿಸಲಾಯಿತು. ಈ ಸಂದರ್ಭದಲ್ಲಿ ಹಿರಿಯ ಸ್ವಾತಂತ್ರ್ಯ ಹೋರಾಟಗಾರರಾದ ಶ್ರೀ ಶಿವಣ್ಣನವರು, ಮಾಜಿ ನಗರಸಭಾಧ್ಯಕ್ಷರಾದ ಶ್ರೀಮತಿ ನೇತ್ರಾವತಿ ಗಿರೀಶ್ ಹಾಗೂ ಬ್ರಹ್ಮರಾಂಬರವರು ಆಗಮಿಸಿದ್ದರು. ಈ ಸಂದರ್ಭದಲ್ಲಿ ಮಮತಾ ಶಿವು, ವೇದಶ್ರೀ ರಾಜ್, ರೇಣುಕಾ ಮುಂತಾದವರು ಹಾಗೂ ಕ್ಲಬ್ನ ಸದಸ್ಯರು ಉಪಸ್ಥಿತರಿದ್ದರು. ದಾವಣಗೆರೆಯಲ್ಲಿ ನಿಟ್ಟುವಳಿಯ ಬಸವೇಶ್ವರ ಶಾಲೆಯಲ್ಲಿ ಲೇಡೀಸ್ ಕ್ಲಬ್ ವತಿಯಿಂದ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸಲಾಯಿತು. ಅತಿಥಿಗಳಾಗಿ ಕೌನ್ಸಿಲರ್ ಬಿ ಲೋಕೇಶ್, ವಾರ್ಡ್ನ ಅಧ್ಯಕ್ಷರಾದ ವೆಂಕಟೇಶ್ ಹಾಗೂ ದೇವಣ್ಣ ಉಪಸ್ಥಿತರಿದ್ದರು. ಅಮೀರಾಬಾನು ಹಾಗೂ ವಿಜಯ ಅಕ್ಕಿ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದರು. ಶಾಲೆಯ ಮುಖ್ಯೋಪಾಧ್ಯಾಯರಾದ ಉಮೇಶ್ ಅವರು ಧ್ವಜಾರೋಹಣ ಮಾಡಿದರು. ಈ ಕಾರ್ಯಕ್ರಮದ ನೇತೃತ್ವವನ್ನು ಸರ್ವಮಂಗಳ ಪ್ರಕಾಶ್ ವಹಿಸಿದ್ದರು. ಹಾಸನದಲ್ಲಿ ಸುವರ್ಣ ಲೇಡೀಸ್ ಕ್ಲಬ್ನ ಸದಸ್ಯೆ ಶ್ರೀಮತಿ ನಾಗರತ್ನರವರ ಮನೆಯಲ್ಲಿ ಆಚರಿಸಲಾಯಿತು. ಶ್ರೀಮತಿ ಮಮತಾ ಶಿವು ಹಾಗೂ ಸದಸ್ಯರು ಪಾಲ್ಗೊಂಡಿದ್ದರು. ದಾವಣಗೆರೆಯಲ್ಲಿ SLN ಕಾನ್ವೆಂಟ್ ಸಹಯೋಗದಿಂದ ಶ್ರೀಕೃಷ್ಣ ಜನ್ಮಾಷ್ಟಮಿಯನ್ನ SLN ಕಾನ್ವೆಂಟ್ ನಲ್ಲಿ ಆಚರಿಸಲಾಯಿತು. ಮಕ್ಕಳಿಗೆ ಫ್ಯಾನ್ಸಿ ಡ್ರೆಸ್ ಸ್ಪರ್ಧೆಯನ್ನು ಏರ್ಪಡಿಸಿದ್ದು ಪ್ರಥಮ, ದ್ವಿತೀಯ ಹಾಗೂ ಸ್ಪರ್ಧೆಯಲ್ಲಿ ಭಾಗವಹಿಸಿದ ಎಲ್ಲಾ ಮಕ್ಕಳಿಗೂ ಸಮಾಧಾನಕರ ಬಹುಮಾನವನ್ನು ಕೊಡಲಾಯಿತು. 55ಕ್ಕೂ ಹೆಚ್ಚು ಮಕ್ಕಳು ಪಾಲ್ಗೊಂಡಿದ್ದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಅಮೀರಾಬಾನು ಹಾಗೂ ವಿಜಯ ಅಕ್ಕಿ ವಹಿಸಿದ್ರು. ತೀರ್ಪುಗಾರರಾಗಿ ಶಿಕ್ಷಕಿಯರಾದ ಶ್ರೀಮತಿ ಪುಷ್ಪಾ ಹಾಗೂ ಕೃಷ್ಣವೇಣಿ ಉಪಸ್ಥಿತರಿದ್ದರು. ಕಾರ್ಯಕ್ರಮದ ನೇತೃತ್ವವನ್ನು ಸುಜಾತಾ ನಾಗೇಶ್ ವಹಿಸಿದ್ರು.
ಹುಬ್ಬಳ್ಳಿಯ ವಾಸವಿ ಬೀದಿಯಲ್ಲಿ ಸುವರ್ಣ ಲೇಡೀಸ್ ಕ್ಲಬ್ ತಂಡದಿಂದ ಶ್ರೀಕೃಷ್ಣ ಜನ್ಮಾಷ್ಟಮಿಯನ್ನು ಆಚರಿಸಲಾಯಿತು ಹಾಗೂ ಸ್ವಾತಂತ್ರ್ಯ ದಿನದ ಅಂಗವಾಗಿ ಸಮರ್ಥ ಆಶ್ರಮ ಧಾರವಾಡ ಇವರಿಂದ ಊಟದ ವ್ಯವಸ್ಥೆ ಮಾಡಲಾಯಿತು. ಸುಮಾರು 80 ಮಕ್ಕಳಿಗೆ ತಿಂಡಿ ಹಾಗೂ ಪೆನ್ನುಗಳನ್ನು ವಿತರಿಸಲಾಯಿತು. ಈ ಕಾರ್ಯಕ್ರಮದ ನೇತೃತ್ವವನ್ನು ಶೋಭಾ ಕಂಪ್ಲಿ ವಹಿಸಿದರು. ಸುವರ್ಣ ಲೇಡೀಸ್ ಕ್ಲಬ್, ಸುವರ್ಣ ಚಾನೆಲ್, ಬೆಂಗಳೂರು. ಸುವರ್ಣ ಲೇಡೀಸ್ ಕ್ಲಬ್ನ ಕಾರ್ಯಕ್ರಮ ಕುರಿತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಈ ಕೆಳಗಿನ ವಿಳಾಸಕ್ಕೆ ಕಳುಹಿಸಿ. ಸುವರ್ಣ ಲೇಡೀಸ್ ಕ್ಲಬ್ ವಿಭಾಗ, ಸುವರ್ಣ ಚಾನೆಲ್, ನಂಬರ್ 150, ಎಂಬಸಿ ಪಾಯಿಂಟ್, ಗ್ರೌಂಡ್ ಫ್ಲೋರ್, ಇನ್ಫ್ಯಾಂಟ್ರಿ ರೋಡ್, ಬೆಂಗಳೂರು 1. ಇಮೇಲ್ ವಿಳಾಸ slc@suvarna.tv.